ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಮಯ 11 ಗಂಟೆ ಆಗಿದೆ. ತಿಂಡಿ ಆಯಿತು. ಬೆಳಿಗ್ಗೆ ಅಮ್ಮ ಟೊಮ್ಯಾಟೊ ಬಾತ್ ಮಾಡಿದರು. ಟೊಮ್ಯಾಟೊ ಬಾತ್ ತಿಂದಾಯಿತು. ಪಾಪು ಮಲಗಿದ್ದಾನೆ, ಅವನಿಗೂ ತಿಂಡಿ ಅದೇ ಕೊಟ್ಟೆ. ಆಲ್ಮೋಸ್ಟ್ ನಾನು ಇವಾಗ ಅವನಿಗೆ ಮನೆಯಲ್ಲಿ ಬೆಳಿಗ್ಗೆ ಹೊತ್ತು ಏನು ತಿಂಡಿ ಮಾಡಿರ್ತಾರೋ ಅದೇ ತಿಂಡಿ ಕೊಡ್ತೀನಿ ಅವನಿಗೆ. ಅಂದರೆ ಟೇಸ್ಟ್ ನೋಡ್ತೀನಿ, ಸ್ವಲ್ಪ ಖಾರ ಇದೆ ಅಂತ ಅನ್ನಿಸ್ದಾಗ ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಹಾಕಿ ಮೊಸರು ಹಾಕಿ ಕೊಡ್ತೀನಿ. ಇಲ್ಲ ಲೈಟಾಗಿದೆ, ಖಾರ ಇಲ್ಲ ಅಂತಂದರೆ ಹಾಗೆ ಮೊಸರು ಹಾಕ್ಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ಚಪಾತಿ ಆದರೆ ಹಂಗೆ ಕೊಡ್ತೀನಿ ಅವನಿಗೆ. ಅದನ್ನು ಸ್ವಲ್ಪ ಮೊಸರಲ್ಲಿ ಹಾಕಿ ನೆನೆಸಿ ಅದಕ್ಕೊಂದು ಅರ್ಧ ಸ್ಪೂನ್ ಚಟ್ನಿ ಮಾಡಿದ ಚಟ್ನಿ, ಸಾಗು ಮಾಡಿದ ಸಾಗು ಒಂದು ಅರ್ಧ ಸ್ಪೂನ್ ಹಾಕಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ರೊಟ್ಟಿ ಆದರೂ ಪರವಾಗಿಲ್ಲ, ಎಲ್ಲನೂ ನೆನೆಸ್ತೀನಿ ಅವನಿಗೆ. ಈಗ ಇನ್ನೂ ಅವ್ನಿಗೆ ಹಂಗಂಗೆ ತಿನ್ನೋದಕ್ಕೆ ಬರಲ್ವಲ್ಲ, ಇನ್ನೂ ಪೂರ್ತಿ ಅಲ್ಲಿ ಬಂದಿಲ್ಲ ನನಗೆ. ಇನ್ನು ಕೆಳಗಡೆ 2 ಅಲ್ಲಿ ಬಂದಿದೆ, ಮೇಲ್ಗಡೆ 4 ಬಂದಿದೆ ಅಷ್ಟೇ. ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡಿ ನೆನೆಸಿ ಮೆತ್ತಗೆ ಮಾಡಿ ಕೊಡ್ತೀನಿ. ತಿಂಡಿ ತಿಂದ್ಬಿಟ್ಟು ಇವಾಗ ಒಂದು ಸಲ ಮಲ್ಕೊಂಡಿದ್ದಾನೆ. ಮತ್ತು ಎದ್ದೇಳ್ತಾನೆ, ಒಂದು 1 ಅವರಲ್ಲಿ ಎದ್ಬಿಡ್ತಾನೆ. ನನಗೆ ಇವತ್ತು ಯಾಕೋ ಕ್ಯಾರೆಟ್ ಹಲ್ವ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಅಮ್ಮ ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ನಾನು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಕ್ಯಾರೆಟ್ ಹಲ್ವ ಮಾಡ್ತಾರೆ. ಮಾಡೋ ಟೈಮಲ್ಲಿ ತೋರಿಸ್ತೀನಿ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅಂತ. ಕ್ಯಾರೆಟ್ ಎಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ದಪ್ಪ ಆಯಿತು ಅನಿಸುತ್ತೆ, ಮಾಡಬೇಕು. ಎದ್ದು ನೀನೇ ಅಷ್ಟರಲ್ಲಿ ಪಾಪು ಎದ್ದ. ಬಾ 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 ಬಾ. ಇದೇನಿದು? ಹಾಂ, ಏನಿದು? ಹಾಂ, ಎದ್ದೇಳು. ಆಯಿತು, ನಿದ್ದೆ? ಪಾಪ 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 ನಿದ್ದೆ ಆಗೋಯ್ತಾ ಪಾಪ? ಏನು ನೋಡ್ತಿದ್ದೆ ಕೆಳಗಡೆ? ನನಗಿದೆಲ್ಲ ಕಷ್ಟಪಟ್ಟು ಮಾಡಿ ಬಿಸಾಕೋದಕ್ಕೆ ಅಯ್ಯೋ ಹೆಂಗೆ ಬಿಸಾಕೋದು ಅಂತ ಅನ್ನಿಸ್ತು. ಅದಕ್ಕೆ ತೊಗೊಬಂದು ಎಲ್ಲನೂ ನನ್ನ ರೂಮಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ ಅನ್ನೋದು ಮಾತ್ರ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಿಸಾಕ್ಬಿಟ್ಟೆ. ಇದು ಪುನರ್ವ ಅನ್ನೋದು ಇಟ್ಕೊಂಡಿದ್ದೀನಿ, 1 ಇಟ್ಕೊಂಡೆ. ಆಮೇಲೆ ಇದೊಂದು ಹಂಗೆ ಇಟ್ಕೊಂಡೆ. ಇದು ನಂಗೆ ಇಷ್ಟ ಆಯಿತು, ಅದಕ್ಕೆ ಇಟ್ಕೊಂಡೆ. ಇದೆಲ್ಲ ಅಂದ ಕಾಲದಲ್ಲಿ ನಾನು ಮಾಡಿರೋ ಡ್ರಾಯಿಂಗ್ಸ್ ಇದು. ಇಲ್ಲಿ ನೋಡಿ, ಇವಾಗೆಲ್ಲ ಮಾಡಬೇಕು ಅಂದರೆ ಅದಕ್ಕೆಲ್ಲ ಟೈಮೇ ಸಿಗಲ್ಲ. ಮದುವೆದಿದು ಎಲ್ಲ ಒಂದೊಂದು ನೆನಪು ಅಷ್ಟೆ, ನೆನಪು ಇಟ್ಕೊಂಡಿದ್ದೀನಿ ಹಂಗೆ ಎಲ್ಲನೂ. ನೋಡಿ, ಇದು ನಾನು ಸುಮ್ಮನೆ ಹಂಗೆ ಮಾಡ್ಕೊಂಡಿದ್ದೆ. ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ ಇತ್ತಲ್ಲ ಮನೇಲಿ, ಅದನ್ನ ಕಟ್ ಮಾಡಿಕೊಂಡು ನನಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಕೆಳಗಡೆ ಇಲ್ಲೊಂದಷ್ಟು ಐಟಮ್ಸ್ ಇಟ್ಕೋಬೋದು ನೋಡಿ. ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಸಪೋರ್ಟಿಗೆ ದಾರ ಹಾಕಿ ಕಟ್ಟಿದ್ದೀನಿ. ಹಿಂಗೆ ಏನಾದರೂ ಮಾಡ್ತಾ ಇರಬೇಕು, ಆಗ ನಂಗೊಂಥರ ಖುಷಿ. ಹಾಯ್ ಹೇಳು, ಹಾಯ್ ಹಾಯ್ ಹೇಳಪ್ಪ, ಹಾಯ್ ಹಾಯ್ ಹಾಯ್. ಮಾಮಿ ಮಾಡು, ಮಾಮಿ ಮಾಡು, ಮಾಮಿ ಮಾಡೋಕಂದ ಹೇಳಮ್ಮ. ಹಾಯ್ ಹೇಳಮ್ಮ, ಹಾಯ್ ಹಾಯ್ ಹೇಳ. ಹಾಂ ಹೇಳು, ಹಾಯ್. ಬಾ ಹೋಗೋಣ, ಬಾ ಪಪ್ಪು ಇಲ್ಲಿ ನೋಡಿ, ಇಲ್ಲಿ ಸ್ನಾನಕ್ಕೆ ಹೋಗೋಣ. ಸಾನ ಜಿಯಾ ಹೋಗೋಣ. ಹಾಂ, ಅಯ್ಯೋ ಹತ್ತು ಮೇಲತ್ತು. ಮಾಡು. ಮಾಡಪ್ಪ ಪಪ್ಪಣಿ ಪುಟ್ಟ. ಇಲ್ಲ ಮಾಡಮ್ಮ.
ಬ್ರಷ್ ಮಾಡ್ಕೊ, ನೀನೇ ಮಾಡ್ಕೊ, ಬ್ರಷ್ ಮಾಡ್ಕೊ, ಬ್ರಷ್ ಮಾಡು. ಈ ಅಲ್ಲಿ ತಗೋ. ತಗೋ, ಹಾ ಮಾಡು. ಈ ಮಾಡಮ್ಮ. ಈ ಮಾಡುವ. ಅವನು ನಾಲ್ಗೆ ಎಲ್ಲ ಕ್ಲೀನ್ ಮಾಡಿಸ್ಕೊತಾನೆ, ಮತ್ತು ಕೆಳಗಡೆ 2 ಅಲ್ಲಿದೆ ಅದನ್ನು ಬ್ರಷ್ ಮಾಡಿಸ್ಕೊತಾನೆ. ಮೇಲ್ಗಡೆ 4 ಅಲ್ಲಿದೆ, ಅದನ್ನು ಬ್ರಷ್ ಮಾಡೋಣ ಅಂದರೆ ಬಿಡೋದೇ ಇಲ್ಲ ಅವನು. ಬ್ರಷ್ ಮಾಡಿಸ್ಕೊಳ್ಳೋದಿರಲಿ, ಸುಮ್ಮನೆ ನೋಡಬೇಕು ಅನಿಸುತ್ತೆ ಅದು ಹೆಂಗಿದೆ ಅಂತ, ಅದನ್ನು ನೋಡೋಕ್ಕೂ ಬಿಡಲ್ಲ ಅವನು. ಒಂದು ಸ್ವಲ್ಪ ತುಟಿನ ಟಚ್ ಮಾಡಿದ್ರೂ ಮೇಲ್ಗಡೆ ತಲೆ ಎಲ್ಲ ಅಲ್ಗಾಡಿಸ್ಬಿಡ್ತಾನೆ, ನೋಡೋಕ್ಕೆ ಬಿಡ್ತಾಯಿಲ್ಲ ಅವನು. ಬ್ರಷ್ ಅಂತೂ ಮಾಡಿಸ್ಕೊಳ್ಳೋದೇ ಇಲ್ಲ ಮೇಲ್ಗಡೆ. ಆಗೋಯ್ತು, ಬಾ 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 ಬಾ. ಸ್ನಾನ ಮಾಡೋಕ್ಕೆ ಹೋಗಿದ್ದ ನೀನು? ಆಗೋಯ್ತು ಹೇಳು, ಆಗೋಯ್ತು ಸ್ನಾನ, ಆಗೋಯ್ತು. ಆಯ್ತು ಸ್ನಾನ ಆಗೋಯ್ತು ನೋಡಿ. ಆಯಿತು, ಆಗೋಯ್ತು. ಅವನಿಗೆ ನೆಕ್ಸ್ಟ್ ಯಾವಾಗಾದರೂ ಬುರುಡೆ ಮಾಡಿಸ್ಬೇಕು. ಅದಕ್ಕೆ ನನಗೆ ಯಾಕೋ 2 ಜುಟ್ಟು ಹಾಕೋಣ, ಹಿಂಗೆ ಕಾಣಿಸ್ತಾನೆ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು 2 ಜುಟ್ಟು ಹಾಕಿದೆ. ಒಂದೇ ಥರ ಹೇರ್ ಸ್ಟೈಲ್ ನೋಡಿ ನೋಡಿ ಇವಾಗ 2 ಜುಟ್ಟು ಹಾಕ್ಬಿಟ್ಟು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾನೆ. ನೋಡಿ, ಇವಾಗ ಇರುವೆ ಬೇಟೆಗೆ ಹೊರಟ ಅವನು. ಅಲ್ಲೊಂದು ಇರುವೆ ಏನೋ ಓಡ್ತಾ ಇದೆ, ಅದನ್ನು ಬಿಡದೆ ಅದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಹೋಗ್ತಾ ಇದ್ದಾನೆ. ಅದು ಏನು ಇಷ್ಟನೋ ಇವನಿಗೆ ಗೊತ್ತಿಲ್ಲ, ಎಲ್ಲಿ ಇರುವೆ ನೋಡಲಿ, ಒಂದು ಯಾವುದಾದ್ರೂ ಹುಳ ನೋಡಲಿ ಸುಮ್ಮನೆ ಅದ್ರ ಹಿಂದೆ ಹೋಗ್ತಾನೆ ಇರ್ತಾನೆ. ಮಧ್ಯಾಹ್ನ ಅಮ್ಮ ಉಪ್ಸಾರು ಮುದ್ದೆ, ನುಗ್ಗೆ ಸೊಪ್ಪಿಂದು ಉಪ್ಸಾರು ಮತ್ತು ಮುದ್ದೆ ಮಾಡಿದರು. ಅವನಿಗೂ ನುಗ್ಗೆ ಸೊಪ್ಪು ಕೊಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ನುಗ್ಗೆ ಸೊಪ್ಪು 2 ಹಾಕಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಹಿಂಗೆ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಸಾರು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ. ಇಷ್ಟು ಹಾಕಿ ಅವನಿಗೆ ಕೊಡ್ತೀನಿ. ಅವನಿಗೆಲ್ಲ ಥರ ಸೊಪ್ಪುಗಳು ಸೇರಬೇಕು, ಕಾಳುಗಳು, ಸೊಪ್ಪು, ಫ್ರೂಟ್ಸು ಆಲ್ಮೋಸ್ಟ್ ಎಲ್ಲ ಕೊಡಬೇಕು ಅಂತ ನಾನು ಈ ಥರ ಮನೇಲಿ ಆಲ್ಮೋಸ್ಟ್ ಏನು ಮಾಡೋದು ಕೊಡ್ತೀನಿ. ಊಟ ಆಯಿತು, ಊಟ ಮಾಡ್ಕೊಂಡು ಒಂದಷ್ಟೊತ್ತು ಆಟ ಆಡ್ಬಿಟ್ಟು ಈಗ ಪಚ್ಚಿ ಮಾಡಿದ್ದಾನೆ. ನಾನು ಒಂದಷ್ಟೊತ್ತು ಮಲ್ಕೊಂಡಿರ್ತಾನೆ. ಸೈಲೆಂಟಾಗಿದ್ದರೆ ಏನಿಲ್ಲ, ಆರಾಮಾಗಿ ಮಲಗಿರ್ತಾನೆ, ಇಲ್ಲ ಅಂದರೆ ಎದ್ಬಿಡ್ತಾನೆ. 3:30 ಅವ್ನು ಮಲ್ಕೊಂಡಾಗ, ಮೋಸ್ಟ್ಲಿ 4:15, 5 ಗಂಟೆಗೆಲ್ಲ ಎದ್ಬಿಡ್ತಾನೆ. 1-1.5 ಗಂಟೆ ಮಾಡ್ತಾನೆ ಅಷ್ಟೇ. ಮಾಡಿದ್ರೆ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಷ್ಟೇ. ಮಕ್ಕಳು ಮಲ್ಕೊಂಡಿದ್ದಾಗ ಏನೋ ಒಂಥರ ಮುದ್ದಾಗಿ ಕಾಣಿಸ್ತಾರೆ ಅಲ್ವಾ? ನನಗೇನೋ ಹಂಗೆ ಅನಿಸುತ್ತಪ್ಪ, ಬೇರೆಯವ್ರಿಗೆ ಹಿಂಗೋ ಏನೋ ಗೊತ್ತಿಲ್ಲ. ನನಗೆ ಆರಾಮಾಗಿ ಮಲ್ಕೊಂಡಿದ್ದೆ. ಅವ್ನು ಮಲಗಿದ್ದಾಗ ನನಗೆ ಏನೋ ಅವ್ನು ನೋಡೋಕ್ಕೆ ಒಂಥರ ಖುಷಿ. ಬೇರೆ ಟೈಮಲ್ಲಿ ಅವನು ಇಷ್ಟು ಆರಾಮಾಗಿ ಕೂತ್ಕೊಳ್ಳಲ್ವಲ್ಲ, ಮಲಗಿದಾಗ ಮಾತ್ರ ಇಷ್ಟು ಶಾಂತವಾಗಿರೋ ಪುನರ್ವನ್ನ ನೋಡೋಕ್ಕೆ ಸಾಧ್ಯ ನಾನು. ಇದು ಜೀರಿಗೆ ಪಾಪುಗೇನಾದರೂ ರೆಸಿಪಿ ಮಾಡಬೇಕಾದ್ರೆ ಅಂತ ಈ ಥರ ತೊಳೆದಿಟ್ಬಿಟ್ಟು ಒಣಗ್ಸೋಕ್ಕೆ ಅಂತ ಇಟ್ಟಿತ್ತು. ನಿನ್ನೆ ರಾತ್ರಿ ಮಧ್ಯರಾತ್ರಿಲಿ ಮಳೆ ಬಂದು ನೆಂದೋಗಿತ್ತು ಎಲ್ಲ, ಎತ್ಕೊಳ್ಳೋ ಅಷ್ಟರಲ್ಲಿ. ಈಗ ಮತ್ತೆ ಅದನ್ನು ಒಣಗ್ಸೋಕ್ಕಿಡಬೇಕು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.